ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬೇಳೆ ಸಾಂಬಾರು ಮತ್ತು ಬಜ್ಜಿ ಮಾಡ್ಕೋತಾ ಇದ್ದೀನಿ. ಕೇವಲ ಒಂದು 5ರಿಂದ 6 ನಿಮಿಷ ಟೈಮ್ ಇದ್ದರೆ ಸಾಕು. ಸಾಂಬಾರು ಮತ್ತು ಬಜ್ಜಿ ಎರಡನ್ನೂ ರೆಡಿ ಮಾಡ್ಕೊಬಿಡ್ಬೋದು. ತುಂಬ ಕ್ವಿಕ್ಕಾಗಿ ಹೇಗೆ ಒಂದು ಆರೋಗ್ಯಕರವಾದ ಸಾಂಬಾರು ರೆಸಿಪಿನ ಮಾಡ್ಕೊಳ್ಳೋದು ಮತ್ತು ಜೊತೆಗೆ ನಂಚ್ಕೊಳ್ಳೋದಕ್ಕೆ ಒಂದು ಬಜ್ಜಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಅಷ್ಟರಲ್ಲಿ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸಬ್ಸ್ಕ್ರೈಬ್ ಆದರೆ ಅನ್ಕೋತೀನಿ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ನಾನು 1 ಗೆಡ್ಡೆ ಈರುಳ್ಳಿ ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ, 3 ಹಸಿ ಮೆಣಸಿನ್ಕಾಯಿ ಮತ್ತು 3 ಮೀಡಿಯಮ್ ಸೈಜು ನಾಟಿ ಟೊಮೆಟೊನ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ. ಮತ್ತು ಅರ್ಧ ಟೀ ಸ್ಪೂನಷ್ಟು ಕಾಳುಮೆಣಸು ಮತ್ತು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಬೋದಕ್ಕೇನೆ ಸ್ವಲ್ಪ ಸಾಂಬಾರು ಪೌಡ್ರು ಅಂದರೆ 1 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಪೌಡ್ರು ಹಾಕ್ಕೊಂಡು ನಾವು ತರಿಯಾಗಿ ರುಬ್ಕೊಳ್ಳೋಣ. ನುಣ್ಣಗೆ ರುಬ್ಕೊಳ್ಳೋದು ಬೇಡ. ಇವಾಗ ಅದು ರುಬ್ಕೊಳ್ಳೋಷ್ಟರಲ್ಲಿ ನಾನಿಲ್ಲಿ ಒಗ್ಗರಣೆಗೆ ಇಟ್ಕೊಂಡ್ಬಿಡ್ತೀನಿ. ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿ ಆದ ತಕ್ಷಣ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿದಾದ್ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೊಳ್ಳೋಣ. ಕರಿಬೇವಿನ ಸೊಪ್ಪು ಚಟಪಟ ಅಂತಿದ್ದ ಹಾಗೆ ನಾವು 1 ಹಿಡಿಯಷ್ಟು ಅಂದರೆ ಒಂದು ಬೌಲಲ್ಲಿ 1/4 ಕಪ್ಪಷ್ಟು ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 4 ಎಸಳು ಬೆಳ್ಳುಳ್ಳಿನ ಜಜ್ಜಿಕೊಂಡು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಒಂದು 30 ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಫ್ರೈ ಆದಮೇಲೆ ನಾವು ಈಗ ರುಬ್ಕೊಂಡಿರೋವಂಥ ಮಸಾಲೆ ತೋರಿಸ್ತೀನಿ. ಈ ರೀತಿಯಾಗಿ ತರಿಯಾಗಿ ರುಬ್ಕೋಬೇಕು. ತುಂಬ ನುಣ್ಣಗೆ ರುಬ್ಕೊಳ್ಳೋದು ಬೇಡ. ನೋಡಿ, ಈ ರೀತಿಯಾಗಿ ತರಿಯಾಗಿ ರುಬ್ಕೋಬೇಕು. ನಾವು ಸಾಂಬಾರು ಪೌಡ್ರು ತುಂಬ ಕಡಿಮೆ ಹಾಕ್ಕೊಂಡಿದ್ದೀವಿ, ಯಾಕಂದರೆ ಹಸಿಮೆಣಸಿನ್ಕಾಯಿ, ಜೀರಿಗೆ, ಮೆಣಸು ಹಾಕಿರೋದ್ರಿಂದ. ಇವಾಗ ರುಬ್ಬಿರೋಂಥ ಮಿಶ್ರಣನ ನಾವು ಕುಕ್ಕರ್ಗೆ ಸೇರಿಸ್ಕೊಂಬಿಡೋಣ. ಬೇರೆ ಏನು ತರಕಾರಿ ಹಾಕೋದು ಬೇಡ, ಬೇರೆ ಏನು ಬೇಡ. ತುಂಬಾ ರುಚಿಯಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ರೀತಿ ಸಾಂಬಾರು ಮಾಡ್ಕೊಂಡಾಗ ನೀವು ಒಂದ್ಸಲಿ ಮಾಡ್ಕೊಂಡು ತಿಂದಮೇಲೆ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಇತ್ತು ಅಂತ. ಅಷ್ಟು ಚೆನ್ನಾಗಿದೆ. ಇವಾಗ ನಾವು ನೀರು ಎಷ್ಟು ಬೇಕೋ ಅಷ್ಟು ಸಾಂಬಾರಿಗೆ ಹಾಕೊಳ್ಳೋಣ. ತುಂಬ ಗಟ್ಟಿ ಬೇಕಂದ್ರೂ ಮಾಡ್ಕೋಬೋದು ಅಥವಾ ತುಂಬ ತೆಳ್ಳಗೆ ಬೇಕಂದ್ರೂ ಮಾಡ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಆಗಿ ಮಾಡ್ಕೋತಾ ಇದ್ದೀನಿ. ಸಾಂಬಾರು ತುಂಬ ಗಟ್ಟಿ ತೆಳ್ಳಗೆಲ್ಲ ಮಾಡ್ಕೊಳ್ಳೋದು ಬೇಡ. ನನಗೆ ಎಷ್ಟು ಬೇಕೋ ಅಷ್ಟು 1 ಕಪ್ ಅಷ್ಟು ನೀರು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕೊಳ್ಳೋಣ. ಉಪ್ಪು ಹಾಕಿ ಆದಮೇಲೆ ಒಂದ್ಸಲಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು, ಬೇಳೆ ಬೆಂದರೆ ತುಂಬ ಗಟ್ಟಿ ಆಗ್ಬಿಡುತ್ತಲ್ವ, ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನಾವಿಲ್ಲಿ ತಿರುಗಿಸ್ಕೊಂಡು ಉಪ್ಪು ಹಾಕೊಂಡಾದ್ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿಬಿಡೋಣ. ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 2 ವಿಜಲ್ ಬರೋವರೆಗೂ ನಾವು ಬಿಟ್ಬಿಡೋಣ. 2 ವಿಜಲ್ ಬರಲಿ. ಇದು 2 ವಿಜಲ್ ಬಂದಮೇಲೆ ತೆಗೆದ್ಬಿಟ್ಟು ನೋಡ್ಕೊಂಡ್ರೆ ಆಯಿತು. ಇವಾಗ ನಾವು ಬಜ್ಜಿ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಒಂದು ಬೌಲ್ ಇಟ್ಕೊಂಡು ನಾನು 2 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಇಲ್ಲಿ ಚಿಕ್ಕ ಕಪ್ಪಲ್ಲಿ 2 ಕಪ್ ಕಡಲೆ ಹಿಟ್ಟು ಮತ್ತು 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಮತ್ತು ಸ್ವಲ್ಪ ಅಂದರೆ ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸೋಡಾ ಬದಲು ನಾವಿಲ್ಲಿ ಕಾರ್ನ್ಫ್ಲೋರ್ ಹಾಕೋಣ. ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ತಾ ಇಲ್ಲ, ಇಲ್ಲಿ ಬರೀ ಕಾರ್ನ್ಫ್ಲೋರ್ ಸೇರಿಸ್ಕೊಂಡಿದ್ದೀನಿ 1 ಟೇಬಲ್ ಸ್ಪೂನು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಅಜ್ವೈನನ್ನು ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ನಾವು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ನಾವು ಬಜ್ಜಿ ಹಿಟ್ಟು ಹದವಾಗಿ ಒಂದ್ಸಲಿ ಕಲಿಸ್ಕೊಂಬಿಡೋಣ. ಸ್ವಲ್ಪನೇ ನೀರು ಸೇರಿಸ್ಕೋಬೇಕು. ಒಟ್ಟಿಗೆ ನೀರು ಸೇರಿಸ್ಕೊಳ್ಳೋದು ಬೇಡ. ಒಟ್ಟಿಗೆ ಸೇರಿಸ್ಕೊಂಡ್ರೆ ತುಂಬ ತೆಳ್ಳಗಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಇಷ್ಟು ನೀಟಾಗಿ ನಾವು ಕಲಿಸ್ಕೋಬೇಕು. ಈ ರೀತಿ ನಾವು ಕೈಯಲ್ಲಿ ಎತ್ಕೊಂಡ್ರೆ ಹಂಗೆ ಜಾರ್ಕೊಂಡು ಬೀಳಬೇಕು ಹಿಟ್ಟು. ಆ ರೀತಿಯಾಗಿ ನಾವು ಕಲಿಸ್ಕೋಬೇಕು. ಇವಾಗ ಕಲಸಿದಂಥ ಹಿಟ್ಟನ್ನು ನಾನು ಸೈಡ್ಗೆ ಎತ್ತಿಟ್ಕೊಂಡ್ಬಿಡ್ತೀನಿ. ಸೈಡ್ಗೆ ಎತ್ತಿಟ್ಕೊಂಡಾದ್ಮೇಲೆ ಇಲ್ಲಿ ನಾನು ಬಜ್ಜಿ ಮಾಡೋದಕ್ಕೆ ಬಜ್ಜಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು 8 ಮೆಣಸಿನ್ಕಾಯಿನ ನಾನಿಲ್ಲಿ ತೊಗೊಂಡಿದ್ದೀನಿ. ಇದನ್ನು 1ನ್ನ 2 ಕಟ್ ಮಾಡ್ಕೊಂಬಿಡೋಣ. ಅಂದರೆ ದಪ್ಪ ಇರುತ್ತಲ್ವ, ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಡಬೇಕು ಅಂದರೆ 2 ಮಾಡ್ಕೊಂಡ್ರೆ ಸಾಕು. ಸಣ್ಣನೂ ಇದೆ, ತುಂಬ ದಪ್ಪದೇನಿಲ್ಲ ಇದು ಮೆಣಸಿನ್ಕಾಯಿ. ಅದರಿಂದ ನಾವು 1 ಮೆಣಸಿನ್ಕಾಯಿನ 2 ಮಾಡ್ಕೊಳ್ಳೋಣ. ಈ ರೀತಿ ಸೀಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಇದು ಬೀಜ ಎಲ್ಲ ಏನೋ ನಾವು ತೆಗೆಯೋದು ಬೇಡ. ಈ ರೀತಿಯಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ನಾವೇನು ಕಲಸಿಟ್ಕೊಂಡಿದ್ವಿ ಹಿಟ್ಟು, ಇದನ್ನು ಕೂಡ ತಗೊಂಡು ಇದಕ್ಕೆ ಈ ರೀತಿಯಾಗಿ ಮೆಣಸಿನ್ಕಾಯಿನ ಹೆಚ್ಕೊಂಡು ನಾವು ಎಣ್ಣೆಗೆ ಬಿಟ್ಕೊಳ್ಳೋದು. ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೆ ನೋಡಿ. ಇವಾಗ ಕಾದಿರೋಂಥ ಎಣ್ಣೆಗೆ ನಾವು ಬಜ್ಜಿನ ಒಂದೊಂದೇ ಈ ರೀತಿಯಾಗಿ ಬಿಟ್ಕೋಬೇಕು. ಕೈ ಸುಟ್ಕೋಬೇಡಿ, ನೋಡ್ಕೊಂಡು ಮಾಡ್ಕೊಳ್ಳಿ, ಕಲಿಯುವಂಥವ್ರು. ಇವಾಗ ನೋಡಿಕೊಂಡು ಈ ರೀತಿಯಾಗಿ ನಾವು ಒಂದೊಂದೇ ಬಜ್ಜಿಗಳನ್ನ ಬಿಟ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಬೇಯಬೇಕು. ನಾವು ಯಾವ ಥರ ಅಂದರೆ ತುಂಬ ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಮೇಲೆಲ್ಲ ಕಪ್ಪಗಾಗ್ಬಿಡುತ್ತೆ. ಲೋ ಫ್ಲೇಮು ಅಥವಾ ಮೀಡಿಯಮ್ ಫ್ಲೇಮ್ ಇಟ್ಕೊಂಡಾಗ ನಮಗೆ ನೀಟಾಗಿ ಬೇಯುತ್ತೆ ಬಜ್ಜಿ. ಒಳಗಡೆ ಎಲ್ಲ ಚೆನ್ನಾಗಿ ಮೆಣಸಿನ್ಕಾಯಿ ಮತ್ತು ಮಸಾಲೆ ಏನೋ ಇದು ಕಡಲೆ ಹಿಟ್ಟೆಲ್ಲ ಇದೆ, ಇದು ಕೂಡ ಚೆನ್ನಾಗಿ ಬೇಯುತ್ತೆ, ಕಪ್ಪಾಗೋದಿಲ್ಲ. ಈ ರೀತಿಯಾಗಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು
ಬೇಯಿಸ್ಕೊಂಡ್ರೆ ಬಜ್ಜಿ ಕೂಡ ರೆಡಿ ಆಗೋಗ್ಬಿಡ್ತು. 5 ನಿಮಿಷದಲ್ಲಿ ನಾವು ಕುಕ್ಕರ್ ಒಂದು 2 ವಿಷಲ್ ಬಂದು ಕುಕ್ಕರ್ ತಣ್ಣಗಾಗೋ ಅಷ್ಟರಲ್ಲಿ ನಾವು ಬಜ್ಜಿ ಕೂಡ ರೆಡಿ ಮಾಡ್ಕೊಂಬಿಟ್ಟಿದೀವಿ. ಇಲ್ಲಿ ಒಂದು ಸೈಡಲ್ಲಿ ಅನ್ನನೂ ಆಗೋಗ್ಬಿಡುತ್ತೆ. ಅನ್ನ, ಸಾಂಬಾರ್, ಬಜ್ಜಿ ಎಲ್ಲ ತುಂಬ ಬೇಗ ಅಂದರೆ ಎಲ್ಲೋ ಹೋಗ್ಬೇಕಾಗಿರುತ್ತೆ ಅಥವಾ ಎಲ್ಲಿಂದನೋ ಬಂದಿರ್ತೀವಿ, ಎಲ್ಲೋ ಹೊರಗಡೆ ಹೋಗಿ ತುಂಬ ಅರ್ಜೆಂಟಲ್ಲಿ ಹೊಟ್ಟೆ ಹಸಿತಾ ಇರುತ್ತೆ, ಊಟ ಮಾಡಬೇಕಾಗಿರುತ್ತೆ. ಆ ಟೈಮಲ್ಲಿ ನಾವು ಈ ರೀತಿಯಾಗಿ ಮಾಡ್ಕೋಬೋದು. ತುಂಬ ಸಿಂಪಲಾಗಿ ಮಾಡ್ಕೋಬೋದು. ತರಕಾರಿ ಇಲ್ಲ ಅಂದ್ರೂ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಎಷ್ಟು ಊಟ ತಿಂದ್ವಿ ಅಂತ ಗೊತ್ತಾಗಲ್ಲ. ಈ ರೀತಿ ಸಾಂಬಾರು ಮಾಡ್ಕೊಂಡು ತಿಂತಾ ಇದ್ರೆ ತಿಂದಾದ್ಮೇಲೆ ಇನ್ನೊಂದು ಚೂರು ತಿನ್ಬೇಕಾಗಿತ್ತಲ್ವಾ ಅನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಸಾಂಬಾರು ಕೂಡ ವಿಷಲ್ ಹೋದ್ಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿ ಸಾಂಬಾರು ಕೂಡ ರೆಡಿಯಾಗಿದೆ. ಇವಾಗ ನಾನು ಅನ್ನದ ಜೊತೆ ಸಾಂಬಾರು ಹಾಕೊಂಡು ಸ್ವಲ್ಪ ತುಪ್ಪ ಹಾಕೊಂಡು ಬಜ್ಜಿ ಜೊತೆ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ತುಂಬ ಸಿಂಪಲಾಗಿ ಮಾಡ್ಕೊಂಡಾಗ್ಲೇ ಊಟ ಚೆನ್ನಾಗಾಗೋದು, ಅಡುಗೆ ಎಲ್ಲ ಚೆನ್ನಾಗಾಗೋದು ಅಂತ ಹೇಳ್ತಾರೆ. ಅದು ನಿಜನೇ, ತುಂಬಾ ಚೆನ್ನಾಗಾಗಿದೆ. ಸಾಂಬಾರು ಅಷ್ಟೇ, ಬಜ್ಜಿನೂ ಅಷ್ಟೇ, ಬಾಯಿಗೆ ಹಾಕ್ಕೊಂಡ್ರೆ ಅಷ್ಟೇ ಎಷ್ಟು ಚೆನ್ನಾಗಿದೆ ಗೊತ್ತಾ ಬಜ್ಜಿ ಕೂಡ. ಒಂದ್ಸಲಿ ನೀವು ಈ ರೀತಿಯಾಗಿ ಟ್ರೈ ಮಾಡಿ, ನಿಮಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.